ಈಗ ಒಂದು ಏನಂತಂದ್ರೆ ಈ ದೇಶದಲ್ಲಿ ಏನು ಪ್ರಶ್ನೆ ಕೇಳಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಈ ದೇಶದಲ್ಲಿ ಏನು ಪ್ರಶ್ನೆ ಕೇಳಬೇಕನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಯಾವತ್ತೂ ಉತ್ತರ ಅವ್ರ ಕಡೆಯಿಂದ ಕೊಡೋದಿಲ್ಲ. 12 ವರ್ಷ ಅವರೇ ಅಧಿಕಾರದಲ್ಲಿ ನಮ್ಮನ್ನೇ ಬಂದು ಪ್ರಶ್ನೆ ಕೇಳ್ತಾರೆ. ಈಗ ಮೋದಿ ಸಾಹೇಬ್ರದ್ದು ಹೊಸ ಸ್ಕೀಮ್ ಏನು ಸ್ಟಾರ್ಟ್ ಆಗಿದೆ ಅಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್. ಯಾವುದೇ ಒಬ್ಬ ಯುವಕ ಏನನ್ನ ಮೋದಿ ಸಾಹೇಬ್ರ ವಿರುದ್ಧ ಎಲ್ಲ ಒಂದು ಟ್ವೀಟ್ ಮಾಡಿದ್ರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ ಯೂಸ್ ಮಾಡಿಬಿಟ್ಟು ಡಿಲೀಟ್ ಮಾಡ್ತಿದ್ದಾರೆ. ಯಾಕೆ ಡಿಲೀಟ್ ಮಾಡ್ತಿದ್ದಾರೆ? ಅಷ್ಟು ಏನು 56 ಇಂಚು ಸೀನಾ, 56 ಇಂಚಿನ ಸೀನಾ, ಬಹಳ ಧೈರ್ಯ, ಬಹಳ ಧೈರ್ಯ ಇರ್ತಕ್ಕಂಥ ಮೋದಿ ಸಾಹೇಬರು ಚಿಕ್ಕ ಚಿಕ್ಕ ಮಕ್ಕಳು, ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಅವ್ರ ವಿಡಿಯೋಗಳನ್ನ ಡಿಲೀಟ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಿಜೆಪಿ ಅವರು ಯಾಕೆ ಬಂದಿದ್ದಾರೆ? ಯಾವ ಬಿಜೆಪಿಯವರು ಒಂದು ಸೈಡು ಹಿಂದೂಗಳ ಪರವಾಗಿ ಮಾತನಾಡ್ತಾರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹತ್ಯೆ ಆಗುತ್ತೆ, ಅಲ್ಲಿ ಅದೇ ಬಾಂಗ್ಲಾದೇಶಿಗೆ 5,000 ಟನ್ನಷ್ಟು ಡೀಸೆಲ್ 52 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು? 5,000 ಮೆಟ್ರಿಕ್ ಟನ್ನಷ್ಟು ಡೀಸೆಲ್ 52 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಯಾರು ಕೇಳ್ಬೇಕು? ಅವ್ರಿಗೆ ಕೇಳ್ಬೇಕಾದ್ರೆ ನಮ್ಮ ಬಿಜೆಪಿ ನೀವು ಕೇಳಿ ದಯಮಾಡಿ. ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಗಿದೆ, ಹಿಂದೂಗಳಿಗೆ ಕೊಂದಿದ್ದಾರೆ ಬಾಂಗ್ಲಾದೇಶನವರು. ನೀವು ರಾತ್ರಿ ಹೋಗಿ ಸಪ್ಲೈ ಮಾಡ್ತೀರಿ. ಆಮೇಲೆ ನಿಮ್ಮ ಪ್ರೆಸಿಡೆಂಟು, ಸ್ಪೀಕರ್, ವಿಶೇಷವಾಗಿ ಸ್ಪೀಕರ್ ಯಾರು ಬಿರ್ಲಾ ಸಾಹೇಬರು ಅಲ್ಲಿ ಬಾಂಗ್ಲಾದೇಶಿಗೆ ಹೋಗಿ ವಿಸಿಟ್ ಕೊಡ್ತಾರೆ. ನೀವು ಇಲ್ಲಿ ಡೀಸೆಲ್ 52 ರೂಪಾಯಿ ಕೊಡ್ತಾ ಇದ್ದೀರಿ, ನಮ್ಮವರು ಗ್ಯಾಸ್ ಇಲ್ಲ, ಡೀಸೆಲ್ ಇಲ್ಲ ಅಂತ ಪರದಾಡ್ತಿದ್ದಾರೆ. ನೀವು 105 ರೂಪಾಯಿ 110 ರೂಪಾಯಿಗೆ ಇವತ್ತು ಡೀಸೆಲ್ ಗ್ಯಾಸ್ ಕೊಡ್ತಾ ಇದ್ದೀರಿ, ಗ್ಯಾಸ್ 500 ರೂಪಾಯಿ ಜಾಸ್ತಿ ಬೇರೆ ಮಾಡಿದಿರಿ. ಬಾಂಗ್ಲಾದೇಶಿ ಕಮ್ಮಿ ರೇಟ್ನಲ್ಲಿ ನೀವು ಯಾಕೆ ಕೊಡ್ತಾ ಇದ್ದೀರಿ? ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಯಾರು ಕೊಡಬೇಕು? ದಿನ ಬೆಳಿಗ್ಗೆ ಇದ್ರೆ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತಾರೆ, ಪಾಕಿಸ್ತಾನ ಬಗ್ಗೆ ಮಾತನಾಡ್ತಾರೆ, ಆಫ್ಘಾನಿಸ್ತಾನ ಬಗ್ಗೆ ಮಾತನಾಡ್ತಾರೆ. ದಿನ ಬೆಳಿಗ್ಗೆ ಇದ್ರೆ ಪಾಕಿಸ್ತಾನಿಗೆ US ನವರು ಸಪೋರ್ಟ್ ಮಾಡ್ತಾರೆ. ಮೊನ್ನೆ ತಾನೇ US ನವರು ಒಂದು ಮ್ಯಾಪ್ ರಿಲೀಸ್ ಮಾಡಿದ್ರು. ಏನು ಪಾಕಿಸ್ತಾನ ನಮ್ದೇನು ಆಕ್ಯುಪೈಡ್ ಕಾಶ್ಮೀರ್ ಇತ್ತು, ಅದು ನಮಗೆ ಕಾಶ್ಮೀರ್ ತೋರಿಸಿದ್ರು. ಅದು ಪಾಕಿಸ್ತಾನ ಅವರು ಅಬ್ಜೆಕ್ಟ್ ಮಾಡಿದ ತಕ್ಷಣ ಅದನ್ನ ಪುನಃ ಮತ್ತೆ ಪಾಕಿಸ್ತಾನ ಕಾಶ್ಮೀರ ಆಕ್ಯುಪೈಡ್ ಪಾಕಿಸ್ತಾನ ತೋರಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಇವಾಗಲ್ಲ, 1960 ಇಸ್ವಿಲಿಂದ ಯಾವುದೇ ಸಂದರ್ಭದಲ್ಲಿ ವಾರ್ಗಳು ಬಂದಾಗ ಯಾವಾಗಲೂ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಮೊನ್ನೆ ನಮ್ದು ಸಿಂಧೂರ್ ನಡೀತಲ್ಲ, ಸಿಂಧೂರ್ ನಡೀತಕ್ಕಂಥ IMF ಫಂಡಿಂಗ್ ನಲ್ಲಿ ಸುಮಾರು $1 ಬಿಲಿಯನ್ ಕೊಟ್ಟರು, 8,000 ಕೋಟಿ ಅವ್ರಿಗೆ ಕೊಟ್ಟರು. ಎಲ್ಲ ರೀತಿಯಾದಂಥ ಸಪೋರ್ಟು ಪಾಕಿಸ್ತಾನಿಗೆ ಅಮೆರಿಕ ಮಾಡುತ್ತೆ. ನಾವು ಅಮೆರಿಕ ಜೊತೆ ಇವತ್ತು $500 ಬಿಲಿಯನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. $500 ಬಿಲಿಯನ್ ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಯಾರನ್ನ ಮಾತನಾಡ್ತಾರೆ? ನೀವು ದಯಮಾಡಿ ಪ್ರಶ್ನೆ ಕೇಳಿ. ಸರ್, $500 ಬಿಲಿಯನ್ ಡೀಲ್ ನೀವೇನು ಮಾಡಿದ್ರೆ ಅಮೆರಿಕ ಜೊತೆ, ಅದು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ, ನಮ್ಮ ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಯಾರನ್ನ ಪ್ರಶ್ನೆ ಕೇಳಬೇಕಲ್ಲ. ಇವತ್ತೇನು ಬಿಜೆಪಿ ಅವ್ರು ಬಂದು ಭಾಳ ದೊಡ್ಡ ಬಯಲಾಟ ಭಾಷಣ ಮಾಡ್ತಿದ್ದಾರೆ. ಇಲ್ಲಿ ಕಳೆದ 5 ವರ್ಷದಿಂದ ರಷ್ಯಾದಿಂದ ನಾವು ಆಯಿಲ್ ಖರೀದಿ ಮಾಡಿದ್ದೀವಿ ಡಿಸ್ಕೌಂಟೆಡ್ ರೇಟ್ನಲ್ಲಿ. ಕಳೆದ 5 ವರ್ಷದಿಂದ ಡಿಸ್ಕೌಂಟೆಡ್ ರೇಟ್ನಲ್ಲಿ ಖರೀದಿ ಮಾಡಿದ್ದೀವಿ. ಅದ್ರಾಗ 60% ಖರೀದಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರಕ್ಕಿಂತ ಜಾಸ್ತಿ ಪ್ರೈವೇಟ್ ಕಂಪ್ನೀಸ್ ಮಾಡಿದೆ. ನೈರಾ ಯಾರು? ಅದಾನಿ ಬಾಬಾ. ರಿಲಯನ್ಸ್ ರಿಫೈನರಿ ಅವರೇ ಇರೋದು ನಮ್ಮ ದೇಶದಲ್ಲಿ. ಅವರಿಬ್ಬರು ಬಿಟ್ಟರೆ ಯಾರು ವ್ಯವಹಾರ ಮಾಡೋದಿಲ್ಲ. ಅವರಿಬ್ಬರು ಸುಮಾರು 60% ಅಷ್ಟು ಶೇಕಡ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಆಯಿಲ್ ಖರೀದಿ ಮಾಡ್ತಾರೆ. ಅವ್ರದ್ದು ಆದಾಯ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಅವ್ರು ಪ್ರಾಫಿಟ್ ಮಾಡಿದ್ದಾರೆ. ಈಗ ತಿರ್ಗಾ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಟ್ಯಾಕ್ಸು, ಡ್ಯೂಟಿ ಫ್ರೀ ಮತ್ತು ಅವರಿಗೆ ಎಕ್ಸಂಪ್ಷನ್ ಮಾಡಿಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಂಗಿಲ್ಲ ನಾವು.